ನೋಡಿ ಬೋರ್ ಆಗ್ತದೆ. ಬೋರ್ ಆಗ್ತದೆ. ಕೈ ಕೆರ್ಕೊಡಕ್ ಏನೇನೋ ಮಾಡ್ತಾ ಇದ್ದಾರೆ. ಇಲ್ಲಿ ಲೆಫ್ಟ್ ಅಂತ ನಾವು ಗಾಡಿಗೆ ಹೋಗ್ತಾ ಹಲೋ ಎವ್ರಿವನ್. ಇವತ್ತು ಥರ್ಸ್ಡೇ 36th ಡೇ. ಇವತ್ತೇ ನಾನು ತಿರುವಣ್ಣಾಮಲೈಗೆ ಓಡ್ತಿರೋದು. ಇಟ್ಸ್ ಫ್ಯಾಂಟಾಸ್ಟಿಕ್ ರನ್. ರನ್ ಓವರ್ ವಿಲ್ ಬಿ ಡೂಯಿಂಗ್. ಯಾಕಂದರೆ 14 ಕಿಲೋಮೀಟರ್ಸ್ ನಡಿಬೇಕು ನಾನು ಲಿಟ್ರಲಿ. ಇಟ್ಸ್ ಗೋನ್ ಬಿ ವೈಲ್ಡ್. ಇಟ್ಸ್ ಗೋನ್ ಬಿ ಸೂಪರ್ ವೈಲ್ಡ್. ನೋಡೋಣ ಹೆಂಗಿರುತ್ತೆ ಏನು ಅಂತ. ಯಾಕಂದ್ರೆ ಐ ಆಮ್ ಡೆಫಿನೆಟ್ಲಿ ಎಕ್ಸೈಟೆಡ್ ಅಬೌಟ್ ಇಟ್. ಇವಾಗ ಫಸ್ಟ್ ಜಿಮ್ಗೆ ಹೋಗಿ ಬಂದ್ಬಿಡೋಣ. ಧ್ರುವಾಗೇನೋ ಕಾಲೇಜ್ ಇದೆ, ಆಲ್ಮೋಸ್ಟ್ 2 o'clock ಕಾಲೇಜ್ ಇದೆ. ಸೊ ಅಲ್ಲಿಗೆ ಅವ್ನು ಬರೋದಕ್ಕಾಗೋದಿಲ್ಲ. ಸೊ ಬರೀ ನಾನು ಶೋಲ್ಡರ್ಸ್ ಮಾಡ್ಕೊಂಡು ಬಂದ್ಬಿಡೋಣ. ಕಾಯ್ಕೊಂಡು ಕಷ್ಟ ಆಗುತ್ತೆ. ಸೊ ಹೋಗಿ ಒಂದು ರೌಂಡು ವರ್ಕೌಟ್ ಮಾಡ್ಕೊಂಡು ಬರೋಣ. ಮತ್ತು ನೆನ್ನೆ ಮಾಡಿದ ವೀಡಿಯೋ ಏನಾಗಿದೆ ಅಂದರೆ ಅಪ್ಲೋಡ್ ಆಗೋಕ್ಕಿಂತ ಮುಂಚೆನೇ ಕಾಪಿರೈಟ್ ಸ್ಟ್ರೈಕ್ ಬಂದ್ಬಿಟ್ಟಿದೆ. ಯಾಕಂದರೆ ಲಾಸ್ಟಲ್ಲಿ ಒಂದು ಸಾಂಗ್ ಬಂದುಬಿಟ್ಟಿತ್ತು. ಅದು ಟಿವಿಲ್ ತೋರಿಸಿದ್ದು ಸಾಂಗ್ ಬ್ಯಾಕ್ಗ್ರೌಂಡ್ ಎಲ್ಲ ರನ್ ಆಗ್ತಿರೋದು. ಅದರಿಂದ ಕಾಪಿರೈಟ್ ಬಂದಿದೆ, ಪೋಸ್ಟ್ ಆಗ್ತಿಲ್ಲ. ಸೊ ವಾಪಸ್ ಬಂದು ಸ್ವಲ್ಪ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು. ಸೊ ಅದನ್ನ ಮೇ ಬಿ 35th ಡೇ ಅಪ್ಲೋಡ್ ಆಗಿಲ್ಲ. ಇವತ್ತು ಆಗಿಲ್ಲ, ಅದಕ್ಕೋಸ್ಕರ ಆಗುತ್ತೆ. ಬಟ್ ಇವತ್ತೇ ಮಾಡ್ತೀನಿ. 35th ಅವತ್ತು ಅಪ್ಲೋಡ್ ಆಗಬೇಕು, ಅವತ್ತೇ ಮಾಡ್ತೀನಿ. ಬಟ್ ಡಿಲೇ ಆಗ್ಬೋದು 1-2-3 ಅವರಲ್ಲಿ. ಬಟ್ ಎಸ್ 3 ಗಂಟೆ 4 ಗಂಟೆ ನನಗೆ ಪೋಸ್ಟ್ ಮಾಡ್ತೀನಿ. ಇವಾಗ ಜಿಮ್ಗೆ ಹೋಗಿ ಬಂದ್ಬಿಡೋಣ. ಈಗ ಟೈಮ್ ಆಗ್ತದೆ ಮುಂಚೆ. ಯಾಕಂದ್ರೆ 4 ಗಂಟೆಗೆಲ್ಲ ಓಡ್ಬೇಕು ನಾವು ಇಲ್ಲಿಂದ. ಅದಕ್ಕೆ ವರ್ಕೌಟ್ ಮುಗಿಸ್ಕೊಂಡು ಈಗ ಮನೆ ಕಡೆಗೆ ಹೋಗ್ತಿದ್ದೀನಿ. ಮನೆಗೆ ಹೋಗ್ಬೇಕು, ಸ್ನಾನ ಮಾಡಿಕೊಂಡು ರೆಡಿ ಆಗಬೇಕು. ರೆಡಿ ಆದರೆ ಏನು ತಿರುವಣ್ಣಾಮಲೈ ಕಡೆಗೆ ಪಯಣ. ಅದೇ ಇವತ್ತು ಹೇಮಂತಂದು ಇನ್ನೋವಾ ಕಾರಲ್ಲಿ ಹೋಗ್ತಾ ಇರೋದು ನಾವು. ನನ್ನ ಕಾರ್ ತೆಗ್ದೆಲ್ಲ ಇರ್ತೈತೆ. ಹೇಮಂತ್ ಕಾರಲ್ಲಿ ಹೋಗ್ತಾಯಿದ್ದೀವಿ. ಇವತ್ತು ಅದು ಸ್ಕೂಟಿ ತಂದಿದ್ದೀನಿ. ನಪ್ಪ ತೊಗೊಂಡೋಗಿದ್ದಾರೆ ನಂದು ಡ್ಯೂಕ್ನ. ಇವಾಗ ಓಡ್ತೀವಿ. ಹೇಮಂತ್ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಓಡ್ತೀವಿ ಅವ್ನ ಕಾರಲ್ಲಿ. ಬಾಯ್. ಹಾಂ ಕೆಡೆ ಇದೆ. ಸೊ ಜಿಮ್ಮಿಂದ ಮನೆಗೆ ಬಂದು ಬೇಗ ರೆಡಿ ಓಡ್ತಾ ಇದ್ದೀವಿ. ಈಗ ಫಸ್ಟು ಕಿರಣ ಮನೆ ಹತ್ರ ಹೋಗಿ ಕಿರಣ ಮನೆಯಿಂದ ಹೇಮಂತ್ ಮನೆ, ಅಲ್ಲಿಂದ ಓಡ್ಬೇಕು. ಇವಾಗ ಎಷ್ಟಾಗ್ತಿದೆ ಇವತ್ತು ಟೈಮು 4:20 ಆಗಿದೆ ಟೈಮು. ಹೊರಟಿದ್ದೀವಿ ಈಗ. ಕೂದಲಿನ ಒಣಗೆ ಇಲ್ಲ ನಾನು. ಬಂದು ಓಡ್ವಿ. ಆಲ್ಮೋಸ್ಟ್ ಲೇಟ್ ಆಗಿತ್ತು, ಅದಕ್ಕೋಸ್ಕರ ಹೊರಟಿದ್ದೀವಿ. ಇವತ್ತು ನೋಡಿ ಬ್ಯಾಕ್ ಸೀಟ್ ಗೊತ್ತಿಲ್ಲ. ಇವತ್ತು ಯೂಶ್ವಲಿ ಡ್ರೈವರ್ ನಾನು. ಇವತ್ತು ಬ್ಯಾಕ್ ಸೀಟ್ ಕೂತಿದ್ದೀನಿ. ಬರೋದಿಲ್ಲ ಹೆಸರಲ್ಲಿ ಕಷ್ಟ ಆಗೋದಿಲ್ಲ. ನೋಡಿ ಬೋರ್ ಆಗ್ತದೆ. ಮಲ್ಕೋತೀನಿ ಸ್ವಲ್ಪ ಹೊತ್ತು. ಟ್ರಾಫಿಕ್ ಎಷ್ಟಿದೆ ಅಂದರೆ ಆಲ್ಮೋಸ್ಟ್ 2 hours ಆದ ಬೆಂಗಳೂರು ಬಿಟ್ಟು ಇನ್ನೂ ಬೆಂಗಳೂರಲ್ಲೇ ಇದ್ದೀವಿ. ಕ್ರೇಜಿ. ಆಲ್ಮೋಸ್ಟ್ ಇನ್ನೂ 2 hours ಜರ್ನಿ ಇದೆ. ಕಾಡು ಬೆಂಗಳೂರು ಬಿಡೋದಕ್ಕೆ ಆಲ್ಮೋಸ್ಟ್ 2 hour ಆಯ್ತು. 2 hour ಆದರೆ ಬೆಂಗಳೂರಲ್ಲೇ ಇದ್ದೀವಿ. ಮೈಸೂರಿಗೆ ಬೇಗ ಓಡೋದಾಗಿತ್ತು. ಹೆವಿ ಟ್ರಾಫಿಕ್ ಇದೆ. ಥರ್ಸ್ಡೇ ಆದ್ರೂ ಹೆವಿ ಟ್ರಾಫಿಕ್ ಇದೆ ಗೊತ್ತಾ. ಸಾಕಾಗೋಯ್ತು, ನನಗಂತೂ ಬೋರ್ ಆಗೋಯ್ತು ಕೂತ್ಕೊಂಡಿದ್ದೆ. ಕೃಷ್ಣಗಿರಿ ಅಥವಾ ತಿಂಡಿ ತಿನ್ಬೇಕಂತ. ತಿಂಡಿ ಅಲ್ಲ, ಏನಾದ್ರು ಊಟ ಮಾಡ್ಬೇಕಂದ್ರೆ ಯಾಕಂದ್ರೆ ಇಲ್ಲಿ ಲೆಫ್ಟ್ ತಗೊಂಡ್ಮೇಲೆ ಮುಂದೆ ಜಾಗ ಇಲ್ಲ. ಇದ್ರೂ ಕೈ ಕಡಿತಿದೆ ಅನ್ಸುತ್ತೆ. ಕೈ ಕೆರ್ಕೊಡಕ್ ಏನೇನೋ ಮಾಡ್ತಾ ಇದ್ದಾರೆ. ಇಲ್ಲಿ ಲೆಫ್ಟ್ ಒಂದು ತಗೊಂಡ್ರೆ ನೆಲ್ಲು ಹೋಟೆಲ್ ಇಲ್ಲ ಮುಂದೆ. ಅದಕ್ಕೋಸ್ಕರ ಲಾಸ್ಟ್ ಹೋಟೆಲ್ ಯಾವ್ದಿದೆ ಅದೊಂದು ತಿನ್ನೋಣ ಅಂತ ಬಂದಿದ್ದೀವಿ. ದೋಸೆ ಏನಂತ ಖರಾಬ್ ಮಾಡ್ತಾರ. ನಂದು ದೋಸೆ ಕಾಯ್ತೀನಿ, ಅವರೆಲ್ಲ ಮಸಾಲೆ ದೋಸೆ. ನಾನು ಆನಿಯನ್ ದೋಸೆ ತಗೊಂಡಿದ್ದೆ. ಅದಕ್ಕೆ ಮಾತ್ರ ಅಷ್ಟೇ ಮಾತಾಡ್ಕೊಂಡು ಊಟ ಆರ್ಡರ್ ಮಾಡಿ ಎಲ್ಲ ಮಾಡಿ ನಾನು ವಾಶ್ರೂಮ್ ಹೋಗ್ಬರ್ತೀನಿ ಅಂತ ಹೋಗಿ ಇವಾಗ ಬಂದವನೆ. ಚಟ್ನಿ ಚೆನ್ನಾಗಿದ್ರೆ ಮಾತ್ರ. ಆಕಾಶ್ ಎಲ್ಲಿ ಹೋಗಿದೆ? ಎಲ್ಲೋಗಿದ್ದು?
ಯಾರು ಸಿಕ್ಕಿದ್ರು ಕಣ ವಾಶ್ರೂಮ್ ಸಿಕ್ಕಿರುತ್ತೆ ಬಾಯ್ಸ್ ವಾಶ್ರೂಮ್ ಅಲ್ಲಿ ಯಾಕಂದ್ರೆ ಕಷ್ಟ ಸುಖ ಕೂತಿದ್ದೇನೆ ಪಕ್ಕದಲ್ಲಿ ಇರ್ತಾರಲ್ಲ ಅಲ್ಲಿ ಅವ್ರ ಜೊತೆ ಮಾತಾಡ್ಕೊಂಡು ಕೂತಿರೋದು ಮೊಬೈಲ್ ತಗೊಂಡು ಹೋಗಿರ್ಲಿಲ್ಲ ಅಂತ ಅದಕ್ಕೆ ಕೈ ಹಿಡ್ಕೊಂಡು ಅದು ಉಡುಪಿಲಿ ಒಂದು ಸಕ್ಕತ್ತಾಗಿದೆ ಫೋಟೋ ಹಾಕ್ತೀನಿ ನಾವೆಲ್ಲ ಹುಟ್ಟಿಗೆ ಹೋದಾಗ ಒಂದು ವಾಶ್ರೂಮ್ ಹೋಗಿದ್ವಿ ವಾಶ್ರೂಮ್ ಅಲ್ಲಿ ಒಂದು ಕಳಿಸ್ತೀನಿ 1 ಅವರ್ದಲ್ಲಿ ಆನಿಯನ್ ದೋಸೆ ನೋಡಿ ಫುಲ್ ರೋಸ್ಟ್ ತಿನ್ನಿ ಬಸ್ ಬರ್ರಿ ಅದೇ ಬರ್ರಿ ಗೇಮ್ ಅನ್ನೋದು ಊಟ ತಿಂದು ಇವಾಗ ವಾಪಸ್ ಹೊರಟಿದ್ವಿ ಅವರೆಲ್ಲ ಕಾಫಿ ಕುಡಿದ್ರು ನಾನು ಮೌಂಟೇನ್ ಡ್ಯೂ ತೊಗೊಂಡೆ ಯಾಕೋ ಕಾಫಿ ಕುಡಿಯೋದಾರ ಅನಿಸಿದೆ ಅವತ್ತು ಆದಷ್ಟು ಕಾಫಿ ಕುಡಿಯೋನಲ್ಲ ನಾನು ಸಮ್ಟೈಮ್ಸ್ ಐ ಡ್ರಿಂಕ್ ಬಟ್ ಎಸ್ ಮೌಂಟೇನ್ ಡ್ಯೂ ಕುಡಿತೀನಿ ಯಾಕಂದ್ರೆ ನಿದ್ದೆ ಬರ್ತಿದೆ ಇವಾಗ ಅಲ್ಲಿ ಹೋಗಿ ರೀಚ್ ಆಗೋ ಟೈಮಲ್ಲಿ ನನಗೆ ನಿದ್ದೆ ಬರೋಕ್ಕೆ ಆಗ್ತದೆ ಕುಡಿದು ಸ್ವಲ್ಪ ರೆಸ್ಟ್ ಮಾಡೋಣ ನಾವು ಅದು ಸರ್ವಣ ಭವನ ಹೋಟ್ಲಲ್ಲಿ ಹೋಗಿದ್ವಿ ಬಟ್ ಐಬೇಲಿ ಎಷ್ಟು ಸರ್ವಣ ಭವನ ಸಿಕ್ತು ಅಂದರೆ ಐ ನೋ ಇಟ್ಸ್ ಫೇಕ್ ಅಂತ ಬಿಟ್ಟು ಇವಾಗ ಅಡಿಯಾರಲ್ಲ ಶ್ರೀ ಆನಂದ ಭವನ ಅಂತ ಅದು ಹೋಟೆಲ್ ಸಿಕ್ಕಿದೆ ಅಲ್ಲಿ ಚೆನ್ನಾಗಿತ್ತು ಊಟ ತಿನ್ಕೊಂಡೀಗ ಮತ್ತೆ ಹೋಗ್ಬೇಕು ಕೃಷ್ಣಗಿರಿ ಹತ್ರ ಹೋಗ್ತಾ ಇದ್ದೀವಿ ಅಣ್ಣ ರೋಡ್ ಸಿಕ್ತು ಅಂತ ಅಮ್ಕಿದೋ ಬ್ರಿಡ್ಜ್ ದಾಟ್ಕೊಂಡು ಮೇಲೆ ಬಂದಿದ್ದೀವಿ ಯೂಟನೇ ಸಿಗ್ತಾಯಿಲ್ಲ ಅಲ್ಲಿ ಎಷ್ಟು ದೂರ ಇದೆ ಗೊತ್ತಾ ಯೂಟನು ನೋಡಿ ಅಷ್ಟು ದೂರ ಆಗೋದು ಸುಮ್ಮನೆ ಫ್ಲೈಓವರ್ ಹತ್ತದಂಗೆ ಆಯ್ತು ಈಗ ನಾವು ರೋಡ್ ಬಿಲ್ಡ್ ನೀಟಾಗಿ ಮಾಡೋರ ಇಲ್ವಾ ನೋಡಕ್ ಬಂದ ಕ್ವಾಲಿಟಿ ಚೆಕ್ ಮಾಡಕ್ ಬಂದಿದ್ದು ದೋಸೆ ತಿಂದಿದ್ದು ಜೋಶ್ ಅದು ಸ್ಪೆಷಲ್ ದೋಸೆ ಸ್ಪೆಷಲ್ ಕೃಷ್ಣಗಿರಿ ಮಸಾಲಾ ದೋಸೆ ಗಾಡಿಲಿ ಹೋಗ್ತಾ ಇದೀವಿ ಹೋಗ್ತಾ ನಾನು ಕ್ರಿಕೆಟ್ ನೋಡ್ತಾ ಇದ್ದೀನಿ RCB ಮ್ಯಾಚ್ ಕ್ರೇಜಿ ಗೋವಾ ಮ್ಯಾಚ್ ಉಳ್ಕೊಂಡಿರೋದು ಯೂಸ್ ಆಯ್ತು RCB ಗೆಲ್ಲದ ಅನ್ಸುತ್ತೆ ನಿಮ್ಗೆ ಏನಂತದೆ ವಾಟ್ ಯು ಥಿಂಕ್ RCB ವಿಲ್ ವಿನ್ ಫಾರ್ ಶೋರ್ ಅಲ್ಲ ಈ ಸತಿನೂ ಕಪ್ ನಮ್ದೇನಾ ಪಕ್ಕ ನೋಡಿ ಲಾರೆನ್ ಬೆಲ್ ಇಸ್ ಬಾಲಿಂಗ್ ಅಷ್ಟು ಇವಾಗ ರೂಮ್ ಹತ್ರ ರೀಚ್ ಆಗಿದ್ದೀವಿ ಗಾಡಿ ಅಲ್ಲಿ ಹಾಕ್ಬಿಟ್ಟು ಇವಾಗ ರಿಸೆಪ್ಷನಿಸ್ಟ್ ಎಲ್ಲ ಯಾರೂ ಇಲ್ಲ ಫೋನ್ ಮಾಡಿ ಕಾಯ್ತಿದ್ದೀವಿ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ 5 ನಿಮಿಷ ಬಂದೆ ಅಂತ ಸೊ ಹೊರಗೆ ಕಾಯ್ತಿದ್ದೀವಿ ಹಾಕಿ ರೆಸ್ಟ್ ಮಾಡಿಬಿಟ್ಟು ರಾತ್ರಿ ಎಲ್ಲ ನಡಿಬೇಕು ಕ್ರೇಜಿ ಎಕ್ಸೈಟೆಡ್ ಫುಲ್ಲು ಮೌಂಟೇನ್ ಡ್ಯೂ ಎಲ್ಲ ಕುಡಿದ್ಬಿಟ್ಟು ಫುಲ್ಲು ಎಕ್ಸೈಟ್ ಆಗಿದ್ದೀನಿ ನೋಡೋಣ All the way through, you have to feel for Jemima Rodrigues. The emotions of the last few days. ಕ್ರೇಜಿ ಅಲ್ಲ ಈ ಸತಿ ಕಪ್ ನಮ್ಮದು ಫೈನಲಿ ಬೆಳಗ್ಗೆ ಕಾರಲ್ಲಿ ಬರ್ತಾನೆ ನೋಡ್ತಾ ಕೂತಿದ್ದೆ ಫೈನಲಿ ಗೆದ್ರು ಖುಷಿ ಆಗ್ತದೆ ನೆಕ್ಸ್ಟ್ ನನ್ನ IPL ಅಲ್ಲಿ ಒಂದು ನಮ್ಮದೇ ಕಪ್ ಪಕ್ಕ ಸೊ ಕೊನೆಗೆ ಇವಾಗ ಸ್ಟಾರ್ಟ್ ಮಾಡ್ತಿದ್ವಿ ಒಳ್ಳೆ ರೂಮಿಂದ ಓಟಿ ಇವಾಗ ಹೋಗ್ತಾ ಇದ್ದೀವಿ ಜಸ್ಟ್ ದೇವಸ್ಥಾನ ಹೋಗಿ ದೇವಸ್ಥಾನ ಅಲ್ಲಿಂದ ಸ್ಟಾರ್ಟು ಅದೇನಂದರೆ ಬರೀ ಕಾಲಲ್ಲಿ ನಡಿಬೇಕು ಅದೇ ಇರೋದು ಪ್ರಾಬ್ಲಮ್ ಈಗ 14 ಕಿಲೋಮೀಟ್ರು ಚಪ್ಪದಿದ್ದಾರೆ ಕಾಲು ಬರೀ ಕಾಲಲ್ಲಿ ನಡಿಬೇಕು ಇಟ್ಸ್ ಗೋನಾ ಬಿ ಕ್ರೇಜಿ ಜಸ್ಟ್ ಇವಾಗ ಸ್ಟಾರ್ಟ್ ಮಾಡಿ ಓಡ್ತೀವಿ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಮೇನ್ ಅರುಣಾಚಲಂ ಟೆಂಪಲ್ಲು ಫಸ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿ ಒಂದು ರೌಂಡ್ ಹೋಗ್ಬೇಕು ಕಂಪ್ಲೀಟ್ ಒಂದು ರೌಂಡ್ ಹೋಗಿ ಬಂದರೆ 14 ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ ನಮ್ಮದು ಬೆಳಗ್ಗೆ ಮುಗಿಯುತ್ತೆ ಮೇನ್ ಟೆಂಪಲ್ ದರ್ಶನ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಬೇಕು ಸೊ ಗೈಸ್ ಎಲ್ಲರದ್ದು ಜೋಶ್ ಹೆಂಗಿದೆ ಜೋಶ್ ಔಷಧ ಜೋಶ್ ಗೈಸ್ ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ 5 ಕಿಲೋಮೀಟರ್ಸ್ ನಲ್ಲಿ ಗೊತ್ತಾಗುತ್ತೆ ಅಂತ ಇವಾಗ ನಾವು ಸ್ಟಾರ್ಟ್ ಮಾಡ್ತಿರೋದು ಎಷ್ಟು ಗಂಟೆಗೆ ಗೊತ್ತಾ 11:51 ಎಲ್ಲ ಇಲ್ಲಿ ನೋಡಿ ಜಿಂಕೆಗಳೆಲ್ಲ ಇದೆ ರೋಡ್ ಸೈಡಲ್ಲಿ ನೋಡಿ ಮಸಾಲೆ ಸೋಡಾ ಕುಡಿತೀವಿ ಐಟಮ್ಸ್ನ ಇದು ಮಾಡೋದಕ್ಕೋಸ್ಕರ ಇರೋದು ಇದು ಲಿಂಗಮ್